ನಮಸ್ಕಾರ. ಇವತ್ತು ನೀವೇ ನೋಡಿಯಲ್ಲಿ ನಮ್ಮ ಆಲ್ರೆಡಿ 3ನೇ ವಾರಕ್ಕೆ ಬಂದಿದ್ದೀವಿ ಅಂಡ್ ಬಹಳ ಸಿಂಪಲ್ ಆದ ಒಂದು ಚೇಂಜ್ ಮಾಡಿ ಟ್ರೈ ಮಾಡಿದ್ದೀನಿ. ಇದಕ್ಕೆ ಎರಡೇ ಇಂಗ್ರೀಡಿಯೆಂಟ್ಸ್, ಒಂದು ನಮ್ಮ ರಾಗಿ ಮತ್ತೆ ಮೊಸರು ಹಾಕಿ ಮಾಡಿರುವಂತ ಗಟ್ಟಿ ಅಂಬ್ಲಿ, ಅದರ ಜೊತೆಗೆ ಗ್ರೀನ್ ಬೀನ್ಸ್, ಉರುಳಿಕಾಯಿ, ಇದದು ಪಲ್ಯ. ಸೊ ಕ್ವಾಂಟಿಟಿನ ನಾವು ಚೇಂಜ್ ಮಾಡಿದಾಗ, ವ್ಯತ್ಯಾಸ ಮಾಡಿಕೊಂಡಾಗ ಎಷ್ಟು ಮಟ್ಟಕ್ಕೆ ನಮ್ಮ ಶುಗರ್ ಕೌಂಟ್ಸ್ ಕಂಟ್ರೋಲ್ ಬರುತ್ತೆ ಅಂತ ನೀವೇ ನೋಡಿ. ನಿಮಗೆ ಸುಲಭವಾಗ್ಲಿ ನಾನು ಹೇಳುವಂತ ಒಂದು ಐಡಿಯಾಸ್ ಮೈಂಡ್ ಹೋಗ್ಲಿ ಅನ್ನೋ ಒಂದೇ ಕಾರಣಕ್ಕೆ ನಾನು ಡಿಜಿಟಲ್ ವೇಯಿಂಗ್ ಮೆಷಿನ್, ಫುಡ್ ವೇಯಿಂಗ್ ಮೆಷಿನ್ ಇಟ್ಟು ನಾನೆಲ್ಲನೂ ಅಳತೆ ಮಾಡಿ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನೀವೇನು ಅಳತೆ ಮಾಡೋ ನೆಸೆಸಿಟಿ ಇಲ್ಲ, ತಮಗೆ ಗೊತ್ತಾಗತ್ತೆ ಕ್ವಾಂಟಿಟಿನ ಹೇಗೆ ಶಿಫ್ಟ್ ಮಾಡ್ಕೋಬೇಕು ಅಂತ. ಸೊ ನಿಮಗೆ ಈಸಿ ಆಗ್ಲಿ ಅಂತ ಅಂಬ್ಲಿ ಬಂದು ನೆನ್ನೆ 150 ಗ್ರಾಮ್, ಈ ಅಂಬ್ಲಿ ಬಂದು ಚೆನ್ನಾಗಿ ಮೊಸರು ಹಾಕಿ ಗಟ್ಟಿ ಅಂಬ್ಲಿ ಮಾಡ್ಕೊಂಡಿದ್ದೆ. 150 ಗ್ರಾಮ್ ತಗೊಂಡೆ. ಅದರ ಜೊತೆಗೆ 50 ಗ್ರಾಮ್ ಅಷ್ಟು ಗ್ರೀನ್ ಬೀನ್ಸ್ ಪಲ್ಯ. ಅಂಡ್ ಬರೀ ಗ್ರೀನ್ ಬೀನ್ಸ್ ಅಂದ್ರೆ ಮನೇಲಿ ಯಾವುದೇ ತರಕಾರಿ ಇದ್ರೂ ಅದನ್ನ ಬಳಸಿ, ಜೊತೆಗೆ ಒಗ್ಗರಣೆಗೆ ಅದಕ್ಕೆ ತೆಂಗಿನಕಾಯಿ ಎಲ್ಲ ಹಾಕಿ, ಗುಡ್ ಫ್ಯಾಟ್ಸ್ ಹಾಕಿ, ಮಾಮೂಲು ನಾವು ಹೇಗೆ ಉರುಳಿಕಾಯಿ ಪಲ್ಯ ಮಾಡ್ತೀವೋ ಅದನ್ನ ಮಾಡಿ ನಾನ್ ತಗೊಂಡಾಗ ನನ್ನ ಫಾಸ್ಟಿಂಗ್ ರೀಡಿಂಗ್ ಸುಮಾರು ಬೆಳಗ್ಗೆ 124 ಇತ್ತು. ಅಂಡ್ ಊಟದ ನಂತರ 2 ಅವರ್ ನಂತರ ನನ್ನ ಪೋಸ್ಟ್ ಪ್ರಾಂಡಿಯಲ್ 142. ಸೊ ಇವತ್ತೇನ್ ಮಾಡಿದೆ, ಈ ಸೇಮ್ 2 ಇಂಗ್ರೀಡಿಯೆಂಟ್ಸ್ ತಗೊಂಡೆ. ಅಂಬ್ಲಿ ತಗೊಂಡೆ, ಜೊತೆಗೆ ಗ್ರೀನ್ ಬೀನ್ಸ್ ಪಲ್ಯ ತಗೊಂಡೆ. ಆದರೆ ಒಂದೇ ಒಂದು ವ್ಯತ್ಯಾಸ ಮಾಡಿದೆ ರೀ. ನಿನ್ನೆ ನಾನೇನ್ ತಗೊಂಡಿದ್ದೀನೋ ಅಂಬ್ಲಿನ ನಾನು ಸುಮಾರು ಅರ್ಧಕ್ಕರ್ಧ ಮೇಲೆ ಕಡಿಮೆ ಮಾಡಿಕೊಂಡೆ. ಇವತ್ತು ಕೇವಲ 50 ಗ್ರಾಮ್ ಅಂಬ್ಲಿ ತಗೊಂಡು ಗ್ರೀನ್ ಬೀನ್ಸ್ ಪಲ್ಯನ ಜಾಸ್ತಿ ತಗೊಂಡೆ. ಎಷ್ಟು ಮಟ್ಟಕ್ಕೆ 150 ಗ್ರಾಮ್ ಅಷ್ಟು ತಗೊಂಡೆ. ಈ ಒಂದು ಸಣ್ಣ ವ್ಯತ್ಯಾಸ ಮಾಡಿದಾಗ ನಾವು ಈ ಕಾರ್ಬೋಹೈಡ್ರೇಟ್ಸ್ ಅಂತ ಏನ್ ಹೇಳ್ತೀವಿ, ಅದು ವೈಟ್ ರೈಸ್ ಇರ್ಬೋದು ಅಥವಾ ರೊಟ್ಟಿ ಇರ್ಬೋದು, ರಾಗಿ ಇರ್ಬೋದು, ಎಲ್ಲದರಲ್ಲೂ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಈ ಅಂಶವನ್ನು ಸ್ವಲ್ಪ ನಾವು ಕಡಿಮೆ ಮಾಡಿಕೊಂಡು ಪ್ರೋಟೀನ್, ಫೈಬರ್, ಗುಡ್ ಫ್ಯಾಟ್ಸ್ ಇದನ್ನ ಹೆಚ್ಚಿನ ಮಾಡ್ಕೊಂಡಾಗ, ಫಾರ್ ಎಕ್ಸಾಂಪಲ್ ಇವತ್ತು ಅಂಬ್ಲಿನ ಕಡಿಮೆ ಮಾಡಿಕೊಂಡು ನಮಗೆ ಪ್ರೋಟೀನು, ಫೈಬರು ಮತ್ತೆ ಗುಡ್ ಫ್ಯಾಟ್ಸ್ ಇರೋ ಅಂತ ಗ್ರೀನ್ ಬೀನ್ಸ್ ಪಲ್ಯ, ಅದಕ್ಕೊಂದ್ ಸ್ವಲ್ಪ ನಾನು ಕ್ಯಾಬೇಜ್ ಹಾಕಿದ್ದೀನಿ, ಒಂದು ಆಲ್ಮೋಸ್ಟ್ 2 ಟೀ ಸ್ಪೂನ್ಸ್ ಕಡಲೆ ಬೀಜ ಹಾಕಿ, ಈ ಒಂದು ಸಣ್ಣ ವ್ಯತ್ಯಾಸ ಮಾಡಿಕೊಂಡಾಗ ನನ್ನ ಶುಗರ್ ಕೌಂಟ್ ಫಾಸ್ಟಿಂಗ್ ಅಲ್ಲಿ 129 ಇತ್ತು. ಆದರೆ 2 ಅವರ್ಸ್ ಪೋಸ್ಟ್ ಪ್ರಾಂಡಿಯಲ್ ಆದ್ಮೇಲೆ 127. ನೋಡಿ, ನಿನ್ನೆನೆ ಮಾಡಿದ ಊಟ ಅದೇ ಊಟ ಇವತ್ತು ಮಾಡಿದೆ. ಕೇವಲ ನನ್ನ ತಟ್ಟೆಯಲ್ಲಿ ಹಾಕೊಳ್ಳೋ ಅಂತ ಆ ಅಂಶವನ್ನು, ಆ ಪೋರ್ಷನ್ ಅನ್ನು ನಾನು ಚೇಂಜ್ ಮಾಡಿದಾಗ ಇಷ್ಟು ಮಟ್ಟಕ್ಕೆ ಶುಗರ್ ಅಲ್ಲಿ ಡಿಫರೆನ್ಸ್ ಬಂತು. ಇದು ಒಂದು ಊಟ ಅಲ್ವಾ, ಇಡೀ ದಿವಸ ಈ ತರ ನಾವು ಆಯ್ಕೆಗಳು ಮಾಡ್ಕೊಂಡು ಹೋದಾಗ ಬಹಳ ಸುಲಭವಾಗಿ ಶುಗರ್ ಅನ್ನು ಕಂಟ್ರೋಲ್ ಅಲ್ಲಿ ಇಡಬಹುದು. ಸೊ ತಾವು ಟ್ರೈ ಮಾಡಿ, ಇದೇ ತರ ಬೇರೆ ಕಾಂಬಿನೇಷನ್ಸ್ ಟ್ರೈ ಮಾಡಿ, ನಿಮ್ಮ ಗ್ಲೂಕೋಮೀಟರ್ ಯೂಸ್ ಮಾಡಿ, ಯಾವುದು ನಿಮಗೆ ಸೂಕ್ತ ಅಂತ ಚೆಕ್ ಮಾಡಿ ಅಂಡ್ ನಿಮ್ಮ ರಿಸಲ್ಟ್ಸ್ ನಮ್ಮೊಂದಿಗೂ ಹಂಚ್ಕೊಳ್ಳಿ. ಬೇರೆಯವರಿಗೆ ಅದು ಹೆಲ್ಪ್ ಆಗ್ಬೋದಲ್ವಾ. ಥ್ಯಾಂಕ್ ಯು.